ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು 178 ಕನ್ನಡಿಗರು ಸುರಕ್ಷಿತವಾಗಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಕಾಶ್ಮೀರದ ಶ್ರೀನಗರದಿಂದ 178 ಕನ್ನಡಿಗರು ಸೇಫ್ ಆಗಿ ಬಂದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕನ್ನಡಿಗರ ಏರ್ಲಿಫ್ಟ್ ಆಗಿದೆ. ಸುರಕ್ಷಿತವಾಗಿ ಬೆಂಗಳೂರಿಗೆ ತಲುಪಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭಯ ಅನ್ನಿಸ್ತು, ಒಂಥರ ಪ್ಯಾನಿಕ್ ಆಯಿತು. ಎಸ್ಪೆಷಲಿ ನಾವು ಫ್ಯಾಮಿಲಿ ಹೋಗಿದ್ವಿ, ಕಿಡ್ಸ್ ಇದ್ದಾರೆ, ಇವರಿದ್ದಾಗ ಅದನ್ನು ನೋಡಿಬಿಟ್ಟು ಇವರು ಮಕ್ಕಳು ಎಲ್ಲ ಕೂಡ ಒಂಥರ ಭಯಪಟ್ಟರು. ನಂತರ ನಮ್ಮ ನೆಕ್ಸ್ಟ್ ಏನು ಮಾಡೋದು, ಯಾಕಂದ್ರೆ ನೆಕ್ಸ್ಟ್ ಡೇ ನಮ್ಗೆ ಅದೇ ಪೆಹಲ್ಗಾಮ್ಗೆ ಪ್ಲ್ಯಾನ್ ಇತ್ತು, ಅದೇ ಸೇಮ್ ವ್ಯಾಲಿಗೆ ಎಲ್ಲ ನಮ್ಮ ಟೂರು ಆರ್ಗನೈಸ್ ಆಗಿತ್ತು. ಬಟ್ ನೆಕ್ಸ್ಟ್ ಡೇ ನಾವು ಕ್ಯಾನ್ಸಲ್ ಮಾಡಿದ್ವಿ. ಆ್ಯಕ್ಚುಲಿ ಅಲ್ಲೂ ಕೂಡ ಬಂದಾಗಿತ್ತು, ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ರೂಮಲ್ಲೇ ಇದ್ವಿ. ರೂಮಲ್ಲೂ ಕೂಡ ಅಲ್ಲಿ ನಮ್ಮ ಹೋಟೆಲಲ್ಲಿ ಮುಸ್ಕಾನ್ ಅಂತ ಶ್ರೀನಗರದಲ್ಲಿ ನಾವಿದ್ವಿ. ಅಲ್ಲಿ ಎಲ್ಲ ಫುಲ್ ಸೆಕ್ಯೂರಿಟಿ ಎಲ್ಲ ಹಾಕಿದ್ರು. ನಂತರ ನಮಗೆ ಆ ದಿನ ಸಂತೋಷ್ ಲಾಡ್ ಅವರು ಅಲ್ಲಿ ಬಂದಿದ್ದರು. ನಮ್ಮವರೊಬ್ಬರು ಅವ್ರಿಗೆ ಕನೆಕ್ಟ್ ಮಾಡಿಬಿಟ್ಟು ಅವರು ನಮ್ಮ ಹೋಟೆಲಿಗೆ ವಿದಿನ್ ಹಾಫ್ ಆನ್ ಅವರಲ್ಲಿ ಅಲ್ಲಿ ಬಂದು, ಇಲ್ಲ ನಾವೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ನೀವು ಯಾರು ಹೆದರೋದ್ರೇನು ಅವಶ್ಯಕತೆ ಇಲ್ಲ, ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ನಂತರ ನಾವು ಕೂಡ ಫಸ್ಟೆಲ್ಲ ನಾವು 20th ಹೋಗಿದ್ದೆ. ಅವತ್ತು ಏನು ಅನಿಸಿಲ್ಲ. 21st 22nd ಮಜಾ ಮಾಡಿದ್ವಿ. 22nd ಮಧ್ಯಾಹ್ನ ಲಂಚ್ ಮಾಡುವಾಗ ಅಲ್ಲಿ ರೆಸ್ಟೋರೆಂಟಲ್ಲಿ ನಾವು ನೋಡಿದಾಗ TV ನೋಡಿದ್ವಿ. ಅಲ್ಲಿ ಇದು ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯಿತು. ಅವಾಗಷ್ಟು ಸಿವಿಯರಿಟಿ ನಮ್ಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಹೋಟೆಲಲ್ಲಿ ರೂಮಿಗೆ ನೋಡಿದಾಗ ಅವಾಗ ತುಂಬ ಭಯ ಅನಿಸ್ತು. ಹೋಟೆಲ್ ರೂಮಲ್ಲಿ ಯಾರೋ ಬಂದಾಗನೂ ತುಂಬ ಹೆದರಿಕೆ ಆಗ್ತಿತ್ತು. ಡೋರ್ ಬೆಲ್ ರಿಂಗ್ ಮಾಡಿದಾಗ ಅಷ್ಟು ಸಿವಿಯರ್ ಆಗಿತ್ತು. ಆಮೇಲೆ ಅದೇ ಟೈಮಲ್ಲಿ ಆರ್ಮಿಯವರೆಲ್ಲ ಬಂದು ನಮ್ಗೆ ಸೆಕ್ಯೂರಿಟಿ ಕೊಡ್ತಿದ್ರು. ಇಲ್ಲಿ ಹೋಟೆಲಲ್ಲೆಲ್ಲ ಎಲ್ಲ ಕಡೆ ಆರ್ಮಿಯವರಿದ್ರು. ಅವಾಗ ಸ್ವಲ್ಪ ರಿಲೀಫ್ ಅಂತ ಅನಿಸ್ತು. ಆಮೇಲೆ ಸಂತೋಷ್ ಲಾಡ್ ಅವ್ರಿಗೆ ಕಾಲ್ ಮಾಡಿದ್ರು. ಅವರ ಫ್ಲೈಟೆಲ್ಲ ಅರೇಂಜ್ ಮಾಡಿ ಕೊಟ್ಟರು. ಸೊ ಅವ್ರಿಗೆ ಥ್ಯಾಂಕ್ ಯು. ವಿಡಿಯೋ ನೋಡಿದವಾಗ ತುಂಬ ಬೇಜಾರು ಅನಿಸ್ತು ಅವ್ರಿಗೆ, ಯಾಕಿಲ್ಲ ಹಿಂಗಾಯ್ತು ಅಂತ. ಹಾಂ ಹೌದು ಅಂದಿದ್ರು, ತೊಂದರೆ ಪಡಬೇಡ, ಇಲ್ಲೆಲ್ಲ ಸೆಕ್ಯೂರಿಟಿ ಎಲ್ಲ ಇದ್ದಾರೆ, ಅಷ್ಟು ಹೆದರೋದು ಬೇಕಾಗಿಲ್ಲ ಅಂತ ಎಲ್ಲ ಹೇಳಿದರು. ನಾವು ಫಸ್ಟ್ ಸೋನ್ಮಾರ್ಗಿಗೆ ಹೋಗಿದ್ವಿ. ಆಮೇಲೆ ಸೆಕೆಂಡ್ ಡೇ ಗುಲ್ಮಾರ್ಗ್. ಆವಾಗ ಗೊತ್ತಾಗಿದ್ದು ಇದು ಅಟ್ಯಾಕ್ ಆಗಿದೆ ಅಂತ ಗುಲ್ಮಾರ್ಗೆ. 3rd ಡೇ ಪಹಲ್ಗಾಮ್ಗೆ ಹೋಗಬೇಕಾಗಿತ್ತು. ಅದಾದಮೇಲೆ ಕ್ಯಾನ್ಸಲ್ ಆಗಿತ್ತು. ಇವತ್ತು 4th ಡೇ ಅಂದರೆ ಇವತ್ತು ನಾವು ಅಲ್ಲೇ ಕಾಶ್ಮೀರಲ್ಲೇ ಲೋಕಲೆಲ್ಲ ತಿರುಗಬೇಕಾಗಿತ್ತು, ಆದರೆ ವಾಪಸ್ ಬಂತು. 5th ಡೇ ನಾವು ಅದು ಟೆಂಪಲ್ಗೆ ಹೋಗಿದ್ದು, ಅಲ್ಲೇ ಬೋಟಿಂಗ್ ಇತ್ತು, ಅದೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕಾಗಿತ್ತು. ನಾನು ಅಲ್ಲಿದ್ದಾಗ ತುಂಬ ಭಯ ಆಯಿತು. ಅಂದರೆ ನಾವು ಫಸ್ಟ್ ಡೇಯಲ್ಲೇ ಟ್ಯೂಲಿಪ್ ಗಾರ್ಡನಿಗೆ ಹೋಯ್ತು ಬರೋದು ದಿನ. ಸೆಕೆಂಡ್ ಡೇಯಲ್ಲಿ ಸೋನ್ಮಾರ್ಗಿಗೆ ಹೋಗಿದ್ವಿ. ಆಮೇಲೆ 3rd ಡೇ ಗುಲ್ಮಾರ್ಗಿಗೆ ಹೋಗಿದ್ವಿ. ಆ ನೈಟ್ ಬಂದಾಗ ಒಂದು ನ್ಯೂಸಲ್ಲಿ ನೋಡಿದ್ವಿ ತುಂಬ ಟೆರರಿಸ್ಟ್ ಎಲ್ಲ ಬಂದಿದ್ದಾರಂತ. ಅವಾಗ ನಮ್ಗೆ ತುಂಬ ಭಯ ಆಗಿತ್ತು. ಆಮೇಲೆ ನಾವು ನೆಕ್ಸ್ಟ್ ಡೇ ಪಹಲ್ಗಾಮಿಗೆ ಹೋಗಬೇಕಿತ್ತು, ಬಟ್ ನಾವು ಕ್ಯಾನ್ಸಲ್ ಆಗಿತ್ತು, ಯಾಕಂದರೆ ಬಂದು ಆಗಿತ್ತು ಹಾಗೆ. ಆಮೇಲೆ ನಾವು ಟೂರ್ ಗೈಡಿಂಗೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಈಗ ಕ್ಯಾನ್ಸಲ್ ಆಗಿದೆ, ಈಗ ಹೋಗಬೇಕಾ ಅಂತ. ಆಮೇಲೆ ಹಾಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗಬೇಕಂತ ಟೂರಿಂದ. ಹಾಗೆ ಪ್ಲ್ಯಾನ್ ಮಾಡಿ ಆಮೇಲೆ ಆದರೂ ಟಿಕೆಟೇ ಸಿಗ್ತಾಯಿಲ್ಲ. ಆಮೇಲೆ ಸಂತೋಷ್ ಲಾಡ್ ಸರ್ ಅವರು ನಮಗೆಲ್ಲ ಕರೆದಿದ್ರು. ಅವಾಗ ಟಿಕೆಟ್ ಸಿಕ್ಕಿದಾಗ ನಾವು ಏರ್ಪೋರ್ಟಿಗೆ ಬಂದ್ವಿ ಸೇಫಾಗಿ ರಾತ್ರಿ. ಆಮೇಲೆ ನಾವು ಏರ್ಪೋರ್ಟಿಂದ ಹೋಗಿ ನಾವು ಸೇಫಾಗಿ ಬಂದು ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ಐ ವಾಂಟ್ ಲೈಕ್ ಟು ಥ್ಯಾಂಕ್ ಹಾಂ ನೋಡಿದೆ, ಟಿವಿಯಲ್ಲೇ ನೋಡಿದೆ ರೂಮಲ್ಲಿ ಬಂದಾಗ. ಅವಾಗ ಹಾಗೆ ಪ್ಯಾನಿಕ್ ಆಯ್ತು ನನಗೆ. ಅದಕ್ಕೆ MDH ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.